ವೆಲ್ಕಮ್ ಟು ಮೈ ಚಾನಲ್ ಓಮ್ಲಿ ಶೆಫ್. ಕಡಲೆಬೇಳೆ ಅಕ್ಕಿ ಪಾಯಸ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 1 ಬಟ್ಲು ಕಡಲೆಬೇಳೆ, 4 ಸ್ಪೂನ್ ಅಕ್ಕಿ, 1 ಸ್ಪೂನ್ ಗಸಗಸೆ, ಬೆಲ್ಲ, ಹಾಲು, ಕೊಬ್ಬರಿ, ಬಾದಾಮಿ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಒಗ್ಗರಣೆಗೆ ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ಕೇಸರಿ. 2 ರಿಂದ 3 ಸ್ಪೂನ್ ಅಕ್ಕಿನ ಕೆಂಪುಗಾಗುವವರೆಗೂ ಹುರ್ಕೊಳ್ಳಿ. 1 ಸ್ಪೂನ್ ಗಸಗಸೆನ ಹಾಕ್ಕೊಳ್ಳಿ. ಸಣ್ಣ ಊರಿನಲ್ಲಿ ಕೆಂಪುಗಾಗುವವರೆಗೂ ಹುರ್ಕೊಳ್ಳಿ. ಕಡಲೆಬೇಳೆನ ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ. ನಾಲ್ಕರಿಂದ 5 ವಿಷಲ್ ತೆಗೆಯಿರಿ. ರುಬ್ಬಕ್ಕೆ ತೆಂಗಿನಕಾಯಿ, ನೆನೆಸಿ ತೆಗೆದಿರೋ ಬಾದಾಮಿ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಅಕ್ಕಿ, ಗಸಗಸೆ, ಬೆಲ್ಲನ ಕರಗಿಸ್ಕೊಳ್ಳಿ. ಬೆಲ್ಲನ ಸೋಸ್ಕೊಳ್ಳಿ. ಸ್ಮ್ಯಾಶ್ ಮಾಡಿರೋ ಕಡಲೆಬೇಳೆನ ಬೆಲ್ಲದಕ್ಕೆ ಹಾಕೊಳ್ಳೋಣ. ರುಬ್ಕೊಂಡಿರೋ ಪೇಸ್ಟ್ನ ಹಾಕ್ಕೊಳ್ಳಿ. ಕಾಯಿಸ್ಕೊಂಡಿರೋ ಹಾಲಿಗೆ 4 ಎಸಳು ಕೇಸರಿ ಹಾಕ್ಕೊಳ್ಳಿ. ಕೇಸರಿನ 5 ನಿಮಿಷ ಹಾಲಲ್ಲೂ ನೆನೆಯಲು ಬಿಡಿ. ಒಂದು ಸ್ಪೂನ್ ತುಪ್ಪ ಹಾಕೊಳ್ಳಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿನ ಒಗ್ಗರಣೆ ಮಾಡ್ಕೊಳ್ಳಿ. ಒಂದು ಚಿಟಿಕೆ ಉಪ್ಪು ಹಾಕೊಳ್ಳಿ. ನೆನೆಸಿಕೊಂಡಿರೋ ಕೇಸರಿ ಹಾಲು ಹಾಕೊಳ್ಳಿ. ಒಗ್ಗರಣೆ ಮಾಡಿರೋ ದ್ರಾಕ್ಷಿ, ಗೋಡಂಬಿ ಹಾಕೊಳ್ಳಿ. ರುಚಿಕರವಾದ ಕಡಲೆಬೇಳೆ ಅಕ್ಕಿ ಪಾಯಸ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.